ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದ್ ಕಡೆ ಸಿದ್ದರಾಮಯ್ಯ ಪೊಲಿಟಿಕಲ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಇಷ್ಟಾರ್ಥ ಸಿದ್ಧಿಗಾಗಿ DCM DK ಶಕ್ತಿದೇವಿಯ ಮೊರೆ ಹೋಗಿದ್ದಾರೆ. ಕರಾವಳಿಯ ಶಕ್ತಿದೇವಿ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. DKಗೆ ದೇವಿ ಶುಭ ಸೂಚನೆಯನ್ನ ನೀಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ತಾರಕಕ್ಕೇರ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣ ತಂತ್ರ ಹೆಣೆಯುತ್ತಿದ್ರೆ DK ಬಣ ಕೂಡ ಪ್ರತಿತಂತ್ರ ರೂಪಿಸುತ್ತಿದೆ. ನಾಯಕರು ಒಂದ್ ಕಡೆ ಡಿನ್ನರ್ ಮೀಟಿಂಗ್ ಮಾಡಿದ್ರೆ ಮತ್ತೊಂದ್ ಕಡೆ ಟೆಂಪಲ್ ರನ್ ಮಾಡ್ತಿದ್ದಾರೆ. DCM DK ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಕ್ತಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರು. ಅಂಕೋಲಾ ತಾಲೂಕಿನ ಆನ್ಲೇದಲ್ಲಿರೋ ಕರಾವಳಿ ಶಕ್ತಿದೇವಿ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜಗದೀಶ್ವರಿ ದೇಗುಲದಲ್ಲಿ DK ಶಿವಕುಮಾರ್ 1.5 ಗಂಟೆ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ ಬಳಿಕ DK ಹರ್ಷದಿಂದಲೇ ಹೊರ ಬಂದಿದ್ದಾರೆ. ಆ ತಾಯಿಗೆ ನನಗೆ ಇರುವಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರುವಂತ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರ ಜನ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂತ ವಿಚಾರ. ಇನ್ನು ಇಷ್ಟಾರ್ಥ ಸಿದ್ಧಿಗಾಗಿ DK ಮಾಡಿದ ಪೂಜೆ ಯಾವುದು, ಜಗದೀಶ್ವರಿ ದೇವಿಯ ಮಹಿಮೆ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಜಗದೀಶ್ವರಿ ದೇವಿಗೆ ಹಿಂಗಾರ ಅಂದ್ರೆ ಅಡಕೆ ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ. ದೇವಿ ಎದುರು ಇಷ್ಟಾರ್ಥಗಳ ಬೇಡಿಕೆ ಇಡ್ತಾರೆ. ಆ ಇಷ್ಟಾರ್ಥ ಈಡೇರುತ್ತದೆ ಅಂದ್ರೆ ಬಲಗಡೆ ಹೂ ಹಾಗೂ ಈಡೇರುವುದಿಲ್ಲ ಅಂದ್ರೆ ಎಡಗಡೆ ಹೂ ಕೊಡುತ್ತದೆ. ಈಗ DK ಶಿವಕುಮಾರ್ಗೆ ಬಲಗಡೆ ಹೂ ಕೊಟ್ಟಿದೆ ಎನ್ನಲಾಗ್ತಿದೆ. ಅವರು ಏನೇನು ಇಷ್ಟಾರ್ಥಗಳಿದೆ ಅಲ್ಲ ಅವ್ರದ್ದು ಎಲ್ಲದನ್ನು ಕೇಳಿದ್ದಾರೆ. ಎಲ್ಲದಕ್ಕೂ ದೇವಿ ಆಯ್ತು ಹೇಳಿದೆ. ಅದೆಲ್ಲ ಸ್ಥಾನ ಹೊಂದಿರ್ಬೋದು, ಅದು ಇದೆ, ಎಲ್ಲದೂ ಇದೆ. ಮತ್ತು 1 ತಿಂಗಳಲ್ಲೇ ದೇವಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. 1 ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಮತ್ತು ಇದಕ್ಕೂ ಸಮಯ ಮಾಡ್ಕೊಂಡು ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡಿಸ್ಕೊತ ಹೇಳಿದ್ದಾರೆ ಅವರು. ಜಗದೀಶ್ವರಿ ದೇವಿ ಹಿಂದೆ ಹೇಳಿದಂತೆ ಈ ಬಾರಿ ದಿನಾಂಕ ಹೇಳಿದ್ಲಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ DK ನಕ್ಕು ತಲೆ ಅಲ್ಲಾಡಿಸಿದ್ರು. ಈ ಮೂಲಕ ಪರೋಕ್ಷವಾಗಿ ಭವಿಷ್ಯ ನುಡಿದಿರೋದನ್ನ DK ಒಪ್ಪಿಕೊಂಡ್ರು ಎನ್ನಲಾಗ್ತಿದೆ. ಜಗದೀಶ್ವರಿಗೆ ದೇಗುಲಕ್ಕೆ ಬರೋ ಮುನ್ನ DK ಗೋಕರ್ಣದ ಮಹಾಬಲೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಗೋಕರ್ಣದ ಆತ್ಮಲಿಂಗಕ್ಕೆ DK ವಿಶೇಷ ಪೂಜೆ ಸಲ್ಲಿಸಿದ್ರು. ಸೂರಜ್, TV9 ಉತ್ತರ ಕನ್ನಡ. ತುಮಕೂರಿನಲ್ಲೂ ಕೂಡ ಬಿಸಿಯೂಟಕ್ಕೆ ಕಳಪೆ ಆಹಾರ ಪದಾರ್ಥವನ್ನು ಬಳಸಿರುವಂಥದ್ದು ಗೊತ್ತಾಗಿದೆ. TV9 ರಿಯಾಲಿಟಿ ಚೆಕ್ನಲ್ಲಿ ಕರ್ಮಕಾಂಡ ಬಟಾ ಬಯಲಾಗಿದೆ. ಆಹಾರ ಯೋಜನೆ ಅಡಿಯಲ್ಲಿ ಬಂದಂತಹ ಬೇಳೆಯಲ್ಲಿ ಹುಳುಗಳು ಪತ್ತೆಯಾಗಿದೆ. ವಡ್ಡರಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಹುಳುಗಳು ಪತ್ತೆಯಾಗಿದೆ. ಸೆಪ್ಟೆಂಬರ್ನಲ್ಲಿ ಬಂದಿದ್ದಂಥ ತೊಗರಿ ಬೇಳೆಯಲ್ಲಿ ಹುಳುಗಳು ಪತ್ತೆಯಾಗಿದೆ. ಬೇಳೆಯ ಚೀಲದ ತುಂಬ ಓಡಾಡ್ತಾ ಇರುವಂತಹ ಹುಳುಗಳು. ದಾಸ್ತಾನು ಕೋಣೆ ಶುಚಿಯಾಗಿದ್ರೂ ಕೂಡ ಚೀಲದಲ್ಲಿ ಹುಳುಗಳು ಪತ್ತೆಯಾಗಿದೆ. ತುಮಕೂರಿನಲ್ಲೂ ಕೂಡ ಬಿಸಿಯೂಟಕ್ಕೆ ಕಳಪೆ ಆಹಾರ ಪದಾರ್ಥವನ್ನು ಪೂರೈಕೆ ಮಾಡುವಂಥದ್ದು ಗೊತ್ತಾಗಿದೆ. TV9 ರಿಯಾಲಿಟಿ ಚೆಕ್ನಲ್ಲಿ ಈ ಕರ್ಮಕಾಂಡ ಬಯಲಾಗಿದೆ. ಮಕ್ಕಳಿಗೆ ಪೂರೈಸುವಂಥ ಆಹಾರ ಇಲ್ಲಿ ಕಲಬೆರಕೆ ಆಗಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH